ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇವಿಎಂ ಬಳಕೆಗೆ ಗುಡ್ ಬೈ ಹೇಳಲಾಗುತ್ತಾ ಅನ್ನೋ ಪ್ರಶ್ನೆ. ಬ್ಯಾಲೆಟ್ ಪೇಪರ್ ಮತದಾನಕ್ಕೆ ಇವತ್ತು ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ನೀಡಬಹುದಾದ ಸಾಧ್ಯತೆಗಳು ಇದೆ. ಸುಗ್ರೀವಾಜ್ಞೆ ಮುಖಾಂತರವಾಗಿ ಕಾನೂನು ತಿದ್ದುಪಡಿಗೆ ಸಂಪುಟ ಒಪ್ಪಿಗೆಯನ್ನು ನೀಡುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಕಳೆದ ಕ್ಯಾಬಿನೆಟ್ನಲ್ಲೇ ಇವಿಎಂ ಕೈ ಬಿಡೋದಕ್ಕೆ ಸರ್ಕಾರ ನಿರ್ಧರಿಸಿತ್ತು. ಇಂದಿನ ಸಂಪುಟದಲ್ಲಿ ಸುಗ್ರೀವಾಜ್ಞೆ ತರುವುದಕ್ಕೆ ಹೊರಟಂತ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮುಖಾಂತರವಾಗಿ ತಿದ್ದುಪಡಿಯನ್ನು ತಂದು ರಾಜ್ಯಪಾಲರಿಗೆ ಶಿಫಾರಸು ಮಾಡಬಹುದಾದ ಸಾಧ್ಯತೆ ಇದೆ. ಆ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡಲಾಗುತ್ತೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇವಿಎಂ ಬಳಕೆಗೆ ಗುಡ್ ಬೈ ಹೇಳಲಾಗುತ್ತೆ ಅನ್ನೋ ಪ್ರಶ್ನೆ. ಬ್ಯಾಲೆಟ್ ಪೇಪರ್ ಮತದಾನಕ್ಕೆ ಇವತ್ತು ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಅನ್ನು ನೀಡಬಹುದು. ಸುಗ್ರೀವಾಜ್ಞೆ ಮುಖಾಂತರವಾಗಿ ಕಾನೂನು ತಿದ್ದುಪಡಿಗೆ ಸಂಪುಟ ಒಪ್ಪಿಗೆಯನ್ನು ನೀಡುತ್ತಾ ಅನ್ನೋ ಪ್ರಶ್ನೆ. ಈಗಾಗಲೇ ಕಾಂಗ್ರೆಸ್ನವರು ಈ ಬಗ್ಗೆ ಚಿಂತನೆಯನ್ನ ಮಾಡಿದ್ರು. ಇದನ್ನ ಜಾರಿಗೆ ತಂದೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚರ್ಚೆ ಆಗಬೇಕಾಗತ್ತೆ. ಅಧಿಕೃತವಾಗಿ ಇದಕ್ಕೊಂದು ಗ್ರೀನ್ ಸಿಗ್ನಲ್ ಅನ್ನು ನೀಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅಂತಿಮವಾಗಿ ಒಂದು ಅಧಿಕೃತವಾಗಿ ನಿರ್ಣಯವನ್ನು ಕೈಗೊಳ್ಳಬಹುದಾದ ಸಾಧ್ಯತೆ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಕಳೆದ ಕ್ಯಾಬಿನೆಟ್ನಲ್ಲಿಯೇ ಇವಿಎಂ ಕೈ ಬಿಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿತು. ಇದಕ್ಕೆ ಸಹಜವಾಗಿಯೇ ಬೇಕು ಬೇಡ ಪರ ವಿರೋಧದ ಚರ್ಚೆಗಳಂತೂ ಇದೆ. ಆದರೆ ಸರ್ಕಾರ ಮಾತ್ರ ನಿರ್ಧಾರ ಮಾಡಿದೆ. ಹಾಗಾಗಿ ಇಂದಿನ ಸಂಪುಟದಲ್ಲಿ ಸುಗ್ರೀವಾಜ್ಞೆ ತರುವುದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಸುಗ್ರೀವಾಜ್ಞೆ ಮುಖಾಂತರವಾಗಿ ತಿದ್ದುಪಡಿ ತಂದು ರಾಜ್ಯಪಾಲರಿಗೆ ಶಿಫಾರಸು ಮಾಡುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಲಾಗಿದೆ. ರಾಜ್ಯಪಾಲರು ಏನು ಮಾಡ್ತಾರೆ, ಏನು ನಿರ್ಧಾರ ಕೈಗೊಳ್ತಾರೆ, ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೇನೆ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅಂತ ಬಂದಾಗ ಒಂದಷ್ಟು ಇರುಸು ಮುರುಸುಗಳು ಆಗಿದ್ದು ಇದೆ. ಸರ್ಕಾರ ಹೇಳಿದ್ದನ್ನು ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ದು ಕೂಡ ಆಗಿದೆ. ಸೊ ಈ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತಿನ ಈ ವಿಚಾರ ಇವಿಎಂ ಬಳಕೆ ಗುಡ್ ಬೈ ವಿಚಾರ ಯಾವ ರೀತಿ ಚರ್ಚೆ ಆಗ್ಬೋದು, ಏನು ನಿರ್ಣಯ ಕೈಗೊಳ್ಳಬಹುದು ಅಂತ? ಇವತ್ತು ಬೆಳಿಗ್ಗೆ ಮಧ್ಯಾಹ್ನ 12:30ಗೆ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆ ಇವತ್ತು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಕಾರಣ ಇವತ್ತಿನ ಸಂಪುಟ ಸಭೆಯಲ್ಲಿ ಬ್ಯಾಲೆಟ್ ಪೇಪರ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಏನೀಗ ಮುಂದೆ ಎದುರಾಗ್ತಾ ಇದೆ, ಗ್ರೇಟರ್ ಬೆಂಗಳೂರು ಚುನಾವಣೆ ಇರ್ಬೋದು, ಹಾಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು, ಇದರಲ್ಲಿ ಇವಿಎಂ ಗಳನ್ನ ಬಳಕೆ ಮಾಡೋದು ಬೇಡ, ಬ್ಯಾಲೆಟ್ ಪೇಪರ್ ಗಳ ಮೂಲಕ ನಾವು ಚುನಾವಣೆಯನ್ನ ನಡೆಸಬೇಕು ಅಂತೇಳಿ ಈಗಾಗಲೇ ಕಳೆದ ಬಾರಿಯ ಸಂಪುಟ ಸಭೆಯಲ್ಲೇ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಅದರ ಬಗ್ಗೆ ಈಗಾಗಲೇ ಅಧಿಸೂಚನೆ ಒಂದು ನೋಟಿಫಿಕೇಶನ್ ಕೂಡ ಹೊರಡಿಸಿತ್ತು. ಅಂತಿಮವಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಇದನ್ನ ಒಪ್ಪಿ ಬ್ಯಾಲೆಟ್ ಪೇಪರ್ ಚುನಾವಣೆಯನ್ನ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತರುವುದಕ್ಕೆ ಸರ್ಕಾರ ಹೊರಟಿದೆ. ಯಾಕೆಂದ್ರೆ ಸದನ ನಡಿಬೇಕಾಗತ್ತೆ. ಯಾವುದೇ ಒಂದು ಹೊಸ ಕಾನೂನನ್ನು ಜಾರಿಗೆ ತರಬೇಕಾದ್ರೆ ವಿಧಾನಮಂಡಲ ಅಧಿವೇಶನ ನಡಿಬೇಕಾಗತ್ತೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಬೇಕಾಗತ್ತೆ. ತದನಂತರ ಆ ಕಾನೂನನ್ನ ಜಾರಿಗೆ ತರಬೇಕಾಗತ್ತೆ. ಆದ್ರೆ ವಿಧಾನಮಂಡಲ ಅಧಿವೇಶನ ಇನ್ನೂ 2 ತಿಂಗಳು ಇರೋದ್ರಿಂದ ಸಹಜವಾಗಿ ಸುಗ್ರೀವಾಜ್ಞೆಯ ಮೂಲಕ ಈಗ ಬ್ಯಾಲೆಟ್ ಪೇಪರ್ ನಿಯಮಗಳಿಗೆ ತಿದ್ದುಪಡಿಯನ್ನ ತಂದು ಮುಂದಿನ ಚುನಾವಣೆಗಳಲ್ಲಿ ಅದನ್ನ ಬಳಕೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಅದನ್ನ ಒಪ್ಪಿ ರಾಜ್ಯಪಾಲರಿಗೆ ಶಿಫಾರಸನ್ನ ಮಾಡಲಾಗತ್ತೆ. ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನ ಹಾಕ್ಬೇಕಾಗತ್ತೆ. ಅಂಕಿತವನ್ನ ಹಾಕಿದ್ದೆ ಆದ್ರೆ ಅದು ಜಾರಿಗೆ ಬರುತ್ತೆ. ಹಾಗಾಗಿ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಮತದಾನ ನಡೆಯುತ್ತೆ. ಇದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂಚಲನವನ್ನ ಮೂಡಿಸುತ್ತೆ. ಯಾಕೆಂದ್ರೆ ಈಗಾಗಲೇ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇವಿಎಂ ಗಳನ್ನ ಬಳಕೆ ಮಾಡ್ತಾ ಇದೆ. ಇವಿಎಂ ಗಳಲ್ಲಿ ದೋಷ ಆಗ್ತಾ ಇದೆ, ಕೇಂದ್ರ ಚುನಾವಣಾ ಆಯೋಗ ಅಲ್ಲಿ ದುರ್ಬಳಕೆಯನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಮಾಡ್ತಾ ಬರ್ತಾ ಇದೆ. ಆ ಕಾರಣಕ್ಕೆ ರಾಜ್ಯದಲ್ಲಿ ಇದನ್ನ ಮೊದಲಿಗೆ ಅನುಷ್ಠಾನಕ್ಕೆ ತರುವಂತ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ರಾಜ್ಯದಲ್ಲಿ ಮೊದಲಿಗೆ ಶುರುವಾಗಿದೆ. ಆದ್ರೆ ಮುಂದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಕಲ್ಪನೆಯನ್ನ ಜಾರಿಗೆ ತರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮುಂದೆ ವಿಧಾನಸಭೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಮತ್ತಷ್ಟು ಒತ್ತಡವನ್ನು ತರುವಂತ ಒಂದು ಪ್ರಯತ್ನ ಇದಾಗಿದಂತೆ ಕಾಣಿಸ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.